4ನೇ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ನಾಟಕಕಾರ ಭಾಸನಿಗೆ ಸಂಬಂಧಿಸಿದ ಕೃತಿಯಾಗಿದೆ ಅಂತ ಇದೆ. ಸೊ ಇಲ್ಲಿ ನಾವು ನೋಡೋದಾದರೆ ಒಂದೇದೇನಿದೆ, ಕಾವ್ಯಾಲಂಕಾರ. ಕಾವ್ಯಾಲಂಕಾರ ಬರೆದಿದ್ದಂಥ ಯಾರು? ಭಾಮ 7ನೇ ಶತಮಾನದಲ್ಲಿದ್ದಂತಹ ಭಾಮ ಏನು ಮಾಡ್ತಾರೆ ಇವಾಗ? ಕಾವ್ಯಾಲಂಕಾರ. ಇದೇನಿದೆ, ಇಟ್ ಈಸ್ ಅ ವರ್ಕ್ ಆನ್ ಪೊಯೆಟಿಕ್ಸ್. ಕಾವ್ಯಶಾಸ್ತ್ರ ಅಥವಾ ಕಾವ್ಯ ಮೀಮಾಂಸೆ ಮೇಲೆ ಬರೆದಂತಹ ಒಂದೇನಿದು ಗ್ರಂಥವಾಗಿದೆ. ಅದ್ರ ಜೊತೆಗೆ ಇನ್ನೊಂದು ನೆನಪಿಡಿ, ಇವರು ಏನಿದ್ದಾರೆ ದಂಡಿನ ನಂತರ 2ನೇ ನರಸಿಂಹವರ್ಮನ್ ಅಂದರೆ ಪಲ್ಲವ ರಾಜ 2ನೇ ನರಸಿಂಹವರ್ಮನ್ ಆಸ್ಥಾನದಲ್ಲಿದ್ದಂತಹ ದಂಡಿನ್ ಕವಿಯ ಒಂದು ಸಮಕಾಲೀನವರು. ಇದನ್ನು ನೆನಪಿಡಿ. ನೆಕ್ಸ್ಟ್ ನೋಡೋಣ, ನಾಟ್ಯಶಾಸ್ತ್ರ. ನಾಟ್ಯಶಾಸ್ತ್ರ ಯಾರು ಬರೆದಿದ್ದಾರೆ? ಭರತ ಮುನಿ. ನಾಟ್ಯಶಾಸ್ತ್ರ ಅಂದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ? ನೃತ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಅಲ್ಲ. ನೃತ್ಯದ ಜೊತೆಗೆ ಏನಾಗಿದೆ ಇಲ್ಲಿ? ಡ್ಯಾನ್ಸ್ ಇರ್ಬೋದು, ಪ್ಲೇ ಅಂದರೆ ನಾಟಕ ಇರ್ಬೋದು, ಅದ್ರ ಜೊತೆಗೆ ಮ್ಯೂಸಿಕ್ ಇರ್ಬೋದು, ಅಂದರೆ ಬೇರೆ ಥರದ ಆರ್ಟ್ ಫಾರ್ಮ್ಸ್ ಕೂಡ ಏನಾಗಿದೆ ಭರತ ಮುನಿಯವರು ರಚಿಸಿದಂಥ ನಾಟ್ಯಶಾಸ್ತ್ರವನ್ನು ಒಳಗೊಂಡಿದೆ. ಈ ನಾಟ್ಯಶಾಸ್ತ್ರ ಏನಿದೆ ಇದಕ್ಕೆ 5th ವೇದ ಅಂತ ಕೂಡ, 5th ವೇದ ಅಂತ ಕೂಡ ಕರೀತಾರೆ. ಯಾಕೆ ಅಂತ ನೋಡೋಣ. ಯಾಕಂದರೆ ಈ ಒಂದು ನಾಟ್ಯಶಾಸ್ತ್ರವನ್ನು ಭರತ ಮುನಿ ರಚನೆ ಮಾಡಬೇಕಾದ್ರೆ ಋಗ್ವೇದದಿಂದ ಏನಾಗಿದೆ, ಅವರು ಸಾಹಿತ್ಯ ಅಥವಾ ಪದಗಳನ್ನ ತಗೊಂಡಿದ್ದಾರೆ, ಸಾಮವೇದದಿಂದ ಮ್ಯೂಸಿಕ್ ಸಂಗೀತವನ್ನು ತಗೊಂಡಿದ್ದಾರೆ, ಯಜುರ್ವೇದದಿಂದ ಜಸ್ಚರ್ಸ್ ಭಂಗಿಗಳನ್ನ ತಗೊಂಡಿದ್ದಾರೆ, ಅದರ ಜೊತೆಗೆ ಅಥರ್ವ ವೇದದಿಂದ ಏನು ಮಾಡಿದ್ದಾರೆ ಅವರು? ಎಮೋಷನ್ಸ್ ಭಾವನೆಗಳನ್ನ ತಗೊಂಡ್ಬಿಟ್ಟು ಅವರು ಏನು ಮಾಡಿದ್ದಾರೆ? ಈ ಒಂದು ನಾಟ್ಯಶಾಸ್ತ್ರವನ್ನು ರಚನೆಯನ್ನು ಮಾಡಿದ್ದಾರೆ. ಸೊ ಈ ಎಲ್ಲ ಒಂದು ವಿಷಯಗಳೇನಾಯ್ತು ಇವಾಗ ನಾಟ್ಯಶಾಸ್ತ್ರದಲ್ಲಿ ಬಂದಿದೆ. ಇದಕ್ಕೆ ಏನಂತ ಕರೀತಾರೆ? ನಾಟ್ಯಶಾಸ್ತ್ರಕ್ಕೆ 5th ವೇದ ಅಂತ ಕೂಡ ಕರೆಯಲಾಗತ್ತೆ. ಪ್ರಶ್ನೆ ಎದ್ರ ಮೇಲಿದೆ ನಮಗಿದು? ಭಾಸರಿಗೆ ಸಂಬಂಧಪಟ್ಟಂಥ ಕೃತಿ ಯಾವುದಾಗಿದೆ? ಮಧ್ಯಮ ವ್ಯಾಯೋಗ. ಭಾಸರು ಏನು ಮಾಡಿದ್ದಾರೆ? 13 ನಾಟಕಗಳನ್ನು ಅಥವಾ ಪ್ಲೇ ಅಂತ ನಾವೇನು ಕರಿತೀವಲ್ಲ ಅದನ್ನು ರಚನೆ ಮಾಡಿದ್ದಾರೆ. ಯಾವುದು? ಪ್ರತಿಜ್ಞಾ ಯುಗಂಧರಾಯಣ, ಸ್ವಪ್ನವಾಸವದತ್ತ, ಕರುದತ್ತ, ಪಂಚರಾತ್ರ. ಇಲ್ಲಿ ನೋಡಿ, ಮಧ್ಯಮ ವ್ಯಾಯೋಗ. ಮಧ್ಯಮ ವ್ಯಾಯೋಗ. ಪ್ರತಿಮಾ ನಾಟಕ, ದೂತ ವಾಕ್ಯ, ದೂತ ಕಟೋತ್ಕಚ, ಕರ್ಣ ಬಾರ, ಊರುಭಂಗ, ವಿಮಾರಕ, ಬಾಲಚರಿತ ಮತ್ತು ಅಭಿಷೇಕ. ಈ ಥರ ಅವ್ರು ಏನು ಮಾಡಿದ್ದಾರೆ? 13 ನಾಟಕಗಳನ್ನ ರಚನೆಯನ್ನು ಮಾಡಿದ್ದಾರೆ. ಆ 13ರಲ್ಲಿ ಒಂದು ಯಾವುದಿದೆ? ಮಧ್ಯಮ ವ್ಯಾಯೋಗ. ಇದು ಯಾರಿಗೆ ಸಂಬಂಧಪಟ್ಟಿದೆ? ಮಹಾಭಾರತಕ್ಕೆ ಸಂಬಂಧಪಟ್ಟಿದೆ. ಪಾಂಡವ ಸೋದರರಿಗೆ ಸಂಬಂಧಪಟ್ಟಂತಹ ಒಂದು ನಾಟಕ ಆಗಿದೆ. ಅಂದರೆ ಪಾಂಡವ ಸೋದರರು ಎಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರ್ತಾರಂತೆ. ಸೊ ಅದರ ಬಗ್ಗೆ ಇದ್ದಂತಹ ಒಂದು ಏನಾಗಿದೆ? ಇದು ನಾಟಕ ಆಗಿದೆ. ಸೊ ಹಾಗಿದ್ದಾಗ ನಿಮ್ಮ ಆನ್ಸರ್ ಏನಾಗುತ್ತೆ ಇವಾಗ? ಮಧ್ಯಮ ಯೋಗ. ಸೊ 4ನೇ ಆಪ್ಷನ್ ನೋಡಿ, ಏನಿದೆ ಇದು? ಮಹಾಭಾಷ್ಯ. ಮಹಾಭಾಷ್ಯವನ್ನು ಯಾರು ಬರೆದಿದ್ದಾರೆ? ಪತಂಜಲಿ ರಚನೆ ಮಾಡಿದಂತಹ ಒಂದು ಇದು ಗ್ರಂಥ. ಮಹಾಭಾಷ್ಯ ಅಂದರೆ ಏನು? ಇದು ಒಂದು ಏನಿದು? ಕಮೆಂಟರಿ, ಟಿಪ್ಪಣಿ, ಕಮೆಂಟರಿ ಬರೆದಿದ್ದಾರೆ. ಎದರ ಮೇಲೆ ಅವರು ಟಿಪ್ಪಣಿ ಬರೆದಿದ್ದಾರೆ ಅಂದರೆ ಅಷ್ಟಾಧ್ಯಾಯಿ, ಪಣಿನಿ ರಚಿಸಿದಂಥ ಅಷ್ಟಾಧ್ಯಾಯಿ. ಇದೇನಿದು ಅಷ್ಟಾಧ್ಯಾಯಿ ಅನ್ನೋದು? ಸಂಸ್ಕೃತ್ ಗ್ರಾಮರ್, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿ. ಇದರ ಮೇಲೆ ಅವರು ಏನು ಮಾಡಿದ್ದಾರೆ? ಟಿಪ್ಪಣಿಗಳನ್ನ ಬರೆದಿದ್ದಾರೆ. ಪಣನಿ ಅಷ್ಟಾಧ್ಯಾಯಿ ಜೊತೆಗೆ ಇನ್ನೊಂದು ಹೆಸರು ಬರುತ್ತೆ ಇಲ್ಲಿ, ಅದು ಏನಂದ್ರೆ ಕಾಟ್ಯಾಯನ ಅಂತ ಇನ್ನೊಬ್ರು ಬರ್ತಾರೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ವರ್ತಿಕ ಸೂತ್ರ ಅಂತ ಬರೆದಾರೆ. ಅಂದರೆ ಇಲ್ಲಿ ಏನು ಅಷ್ಟಾಧ್ಯಾಯಿ ಅಂತ ಏನಿದೆಯಲ್ಲ ಇದ್ರದ್ದು ವಿಸ್ತಾರ ಅಂದರೆ ಇನ್ನೂ ಸ್ವಲ್ಪ ಅವ್ರು ಏನು ಮಾಡಿದ್ರೆ ಅದನ್ನು ಎಲಾಬರೇಟ್ ಮಾಡಿದ್ರು. ಅದಕ್ಕೆ ನಾವೇನಂತ ಕರಿತೀವಿ? ವರ್ತಿಕ ಸೂತ್ರ. ಈ ಎರಡರ ಮೇಲೆ ಅಂದರೆ ಅಷ್ಟಾಧ್ಯಾಯಿ ಮತ್ತು ವರ್ತಿಕ ಸೂತ್ರ ಇದರ ಮೇಲೆ ಬರೆದಂತಹ ಟಿಪ್ಪಣಿ ಅಥವಾ ಕಮೆಂಟರಿ ಯಾವುದು? ಮಹಾಭಾಷ್ಯ. ಇದನ್ನು ಬರೆದವ್ರು ಯಾರು? ಪತಂಜಲಿ. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ ಇವಾಗ? ಮಧ್ಯಮ ವ್ಯಾಯೋಗ. ಸೊ 5ನೇ ಪ್ರಶ್ನೆಯನ್ನು ನೋಡೋಣ ಇವಾಗ. 4ನೇ ಶತಮಾನದ ಕೊನೆಯಲ್ಲಿ ಚೀನಾಕ್ಕೆ ಪ್ರಯಾಣಿಸಿದ ಭಾರತೀಯ ಬೌದ್ಧ ಸನ್ಯಾಸಿ ಸಂಘಭೂತಿ ಈ ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾರೆ? ಸೊ ವಿವರಣೆಯನ್ನು ನೋಡೋದಾದರೆ, ಸೊ ಒಂದನೇದೇನಿದೆ? ಪ್ರಜ್ಞಾಪರಾಮಿತ ಸೂತ್ರ. ಸೊ ಪ್ರಜ್ಞಾಪರಾಮಿತ ಸೂತ್ರ ಅಂದರೆ ಏನಂತ ನೋಡೋಣ.
ಶೂನ್ಯತೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಸೂತ್ರಗಳಿಗೆ ನಾವೇನಂತ ಕರಿತೀವಿ? ಪ್ರಜ್ಞಾಪರಾಮಿತ ಸೂತ್ರಗಳೆಂದ ಕರೀತೀವಿ. ಶೂನ್ಯತೆ ಅಂದರೆ ಏನು? ಅಂದರೆ ಭೌತಿಕ ಜಗತ್ತಿನಿಂದ ಮತ್ತು ಸಂಸಾರದ ಒಂದು ಬಂಧನಗಳಿಂದ ಮುಕ್ತನಾಗಿ ಜ್ಞಾನವನ್ನು ಹೊಂದಿದಂಥ ಸೂತ್ರಗಳಿಗೆ ನಾವೇನಂತ ಕರಿತೀವಿ? ಪ್ರಜ್ಞಾಪರಾಮಿತ ಸೂತ್ರಗಳು. ಪ್ರಜ್ಞಾ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ಪ್ರಜ್ಞೆ ಅಂದರೆ ಏನು? ವಿಸ್ಡಮ್, ಜ್ಞಾನ. ಪರಾಮಿತ, ಪರಾಮಿತ ಅಂದರೆ ಪರ್ಫೆಕ್ಷನ್, ಪರಿಪೂರ್ಣತೆ. ಅಂದರೆ ಪರಿಪೂರ್ಣತೆಯ ಜ್ಞಾನವನ್ನು ಹೊಂದಿರುವಂತಹ ಸೂತ್ರಗಳಿಗೆ ನಾವೇನಂತ ಕರಿತೀವಿ? ಪ್ರಜ್ಞಾಪರಾಮಿತ ಸೂತ್ರಗಳಂತ ಕರಿತೀವಿ. ಈಗ ಬೋಧಿಸತ್ವ ಅಂತ ಕೇಳಿರ್ತೀರ ನೀವು. ಅಂದರೆ ಬುದ್ಧನ ಒಂದು ಧರ್ಮೋಪದೇಶಗಳನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಬೋಧಿಸತ್ವ ಅಂತ ಕರಿತೀವಿ. ಆ ಬೋಧಿಸತ್ವ ಅಂದರೆ ಆ ವ್ಯಕ್ತಿ ಯಾವಾಗ ಬುದ್ಧನಾಗ್ತಾನೆ ಅಂದರೆ ಅವನಲ್ಲಿ 6 ಗುಣಗಳು ಇದ್ದಾಗ ಮಾತ್ರ ಆ ವ್ಯಕ್ತಿ ಬುದ್ಧನಾಗ್ತಾನೆ ಅಂತ ಕರಿತೀವಿ. ಆ 6 ಗುಣಗಳು ಯಾವುದು ಅಂದರೆ, ಆ 6 ಗುಣಗಳು ಯಾವುದಂದ್ರೆ, ಒಂದು ಏನು? ದಾನ, ಅದಾದಮೇಲೆ ನೈತಿಕತೆ, ಅದಾದಮೇಲೆ ತಾಳ್ಮೆ, ಅದಾದಮೇಲೆ ಚೈತನ್ಯ, ಅದಾದಮೇಲೆ 5ನೇದು ಯಾವುದು? ಪ್ರಜ್ಞೆ. 6ನೇದು ಯಾವುದಂದ್ರೆ ಏಕಾಗ್ರತೆ. ಈ 6 ಗುಣಗಳನ್ನು ಹೊಂದಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಏನಾಗ್ತಾನೆ? ಇವಾಗ ಬುದ್ಧನಾಗ್ತಾನಂತೆ ಹೇಳಲಾಗತ್ತೆ. ಓಕೆ. 2ನೇ ತಗೊಳ್ತಾರೆ ವಿಶುದ್ಧಿ ಮಗ್ಗ. ಇದನ್ನ ಯಾರು ಬರೆದಿದ್ದಾರೆ? ಬುದ್ಧಘೋಷವನ್ನು. ಎಲ್ಲಿ ಬರೀತಾರೆ ಇವರು? ಶ್ರೀಲಂಕಾದಲ್ಲಿ ರಚನೆಯಾದಂತಹ ಒಂದು ಗ್ರಂಥ ಇದು. ಯಾವಾಗ ಮಾಡ್ತಾರೆ ಇದನ್ನು? 5th ಸೆಂಚುರಿದಲ್ಲಿ ಮಾಡಲಾಗತ್ತೆ ಇದು. ಇಲ್ಲಿ ವಿಶುದ್ಧಿ ಮಗ್ಗದ ಬುದ್ಧಿಘೋಷ ಏನು ಇವಾಗ ಇವರು ಶ್ರೀಲಂಕಾದಲ್ಲಿ ಇದನ್ನು ರಚನೆಯನ್ನು ಮಾಡಿದರೆ ಇದು ಏನು ಹೇಳುತ್ತೆ ಅಂದರೆ, ಶ್ರೀಲಂಕಾದಲ್ಲಿ ಏನಾಗಿತ್ತು? ಒಂದು ಮಹಾವಿಹಾರ ಇರುತ್ತೆ. ಅನುರಾಧಪುರ ಅಂತೇಳಿ ಶ್ರೀಲಂಕಾದಲ್ಲಿದ್ದಂತಹ ಒಂದು ಪ್ರದೇಶದಲ್ಲಿ ಮಹಾವಿಹಾರ ಇರುತ್ತೆ. ಆ ಮಹಾವಿಹಾರದಲ್ಲಿ ಆ ಒಂದು ಬುದ್ಧನ ಪರಿಪಾಲಕರು ಏನಿದ್ರಲ್ಲ, ಒಂದು ಬೌದ್ಧ ಸನ್ಯಾಸಿಗಳಿದ್ರು, ಅವ್ರು ಹೇಗೆ ಜೀವನ ನಡೆಸ್ತಾ ಇದ್ರು, ಅವ್ರು ಹೇಗೆ ಬುದ್ಧನ ಧರ್ಮೋಪದೇಶವನ್ನು ಹೇಗೆ ಪಾಲನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಏನಾಗುತ್ತೆ? ಈ ವಿಶುದ್ಧಿ ಮಗ್ಗ ನಮಗೆ ಮಾಹಿತಿಯನ್ನು ನೀಡುತ್ತೆ. 3ನೇ ತಗೊಳ್ಳೋದಾದ್ರೆ ಏನಿದೆ? ಸರ್ವಸ್ತಿವಾದ ವಿನಯ ಸಂಘಭೂತಿ. ಸೊ ಪ್ರಶ್ನೆ ಏನಿದೆ ಇವಾಗ ಇಲ್ಲಿ? 4ನೇ ಶತಮಾನದ ಕೊನೆಯಲ್ಲಿ ಚೀನಾಕ್ಕೆ ಪ್ರಯಾಣಿಸಿದ ಭಾರತೀಯ ಬೌದ್ಧ ಸನ್ಯಾಸಿ ಸಂಘಭೂತಿ. ಸೊ ಸರ್ವಸ್ತಿವಾದ ವಿನಯ, ಇದನ್ನು ಅವ್ರು ಏನು ಮಾಡಿದ್ದಾರೆ? ರಚನೆ ಮಾಡಿದ್ದಾರೆ. ಸರ್ವಸ್ತಿವಾದ ಅಂದರೆ ಏನಾಗುತ್ತೆ ಇವಾಗ? ಇದು ನಾವು ಹೇಗೆ ಇವಾಗ ಬೌದ್ಧ ಧರ್ಮದಲ್ಲಿ ಏನಿದೆ, ನಮಗೆ ಹಲವಾರು ತರಹದ ಗುಂಪುಗಳು ಸಿಗುತ್ತೆ. ನಮಗೆ ತೆರವಾದ ಅಂತ ಸಿಗುತ್ತೆ, ಹೀನಾಯನ, ಮಹಾಯಾನ ಅಂತ. ಅದೇ ಥರ ಸರ್ವಸ್ತಿವಾದ ಅನ್ನೋದು ಏನು? ಇದು ಕೂಡ ಒಂದು ಬೌದ್ಧ ಮುನಿಗಳ ಒಂದು ಗುಂಪು ಇದು. ಸೊ ಇವರು ಏನು ಮಾಡ್ತಾರೆ? ಅಶೋಕನ ಕಾಲ ಅಂದರೆ 3ನೇ ಶತಮಾನ 3rd BC ಇಂದ ಹಿಡಿದು 7th AD ವರೆಗೂ ಇದೇನಿರುತ್ತೆ? ಪ್ರಚಲಿತದಲ್ಲಿರುತ್ತೆ. ಯಾವುದು? ಸರ್ವಸ್ತಿವಾದ ಅನ್ನೋದು. ಎಸ್ಪೆಷಲಿ ಕಾಶ್ಮೀರ್ ಇದ್ದಂತಹ ಒಂದಿದು ಬೌದ್ಧ ಮುನಿಗಳ ಒಂದು ಸಂಘ ಅಥವಾ ಗುಂಪು. ಸೊ ಈ ಒಂದು ಕಾಶ್ಮೀರದಿಂದ ಏನು ಮಾಡ್ತಾರೆ ಇವಾಗ? ಸಂಘಭೂತಿ ಅಂತ ನಾವೇನು ಕರಿತಾ ಇದ್ದೀವಲ್ಲ, ಇವರು ಏನು ಮಾಡ್ತಾರೆ? 381 AD ಈ ಟೈಮ್ ಪೀರಿಯಡ್ದಲ್ಲಿ ಏನು ಮಾಡ್ತಾರೆ? ಇವರು ಚೈನಾಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಚೈನಾಕ್ಕೆ ಹೋಗಿ ಅಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಹಲವಾರು ಗ್ರಂಥಗಳನ್ನು ಇವರೇನು ಮಾಡ್ತಾರೆ? ಚೈನೀಸ್ ಭಾಷೆಗೆ ಭಾಷಾಂತರವನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿದ್ದು ಯಾವುದು ಅಂದರೆ ವಿನಯ ಪೀಠಕ. 3 ಪೀಠಗಳು, 3 ಪೀಠಕಗಳಿದ್ದಾವೆ. ಅಭಿಧಮ್ಮ ಪೀಠಕ, ಸುತ್ತ ಪೀಠಕ ಮತ್ತು ವಿನಯ ಪೀಠಕ. ಈ ವಿನಯ ಪೀಠಕವನ್ನು ಚೈನೀಸ್ ಭಾಷೆಗೆ ಏನು ಮಾಡ್ತಾರೆ? ಇವರು ಅನುವಾದವನ್ನು ಮಾಡ್ತಾರೆ. ಅದರ ಜೊತೆಗೆ ಸರ್ವಸ್ತಿವಾದ ವಿನಯನ್ನು ಕೂಡ ಇವರು ಏನು ಮಾಡಿದ್ದಾರೆ? ರಚನೆ ಮಾಡಿದ್ದಾರೆ. 4ನೇದ್ದೇನಿದೆ? ಲಲಿತ ವಿಸ್ತಾರ. ಲಲಿತ ವಿಸ್ತಾರ ಏನು ಹೇಳುತ್ತೆ? ಇದು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟ ಹಲವಾರು ಒಂದು ಹಂತಗಳನ್ನು, ಇದರಲ್ಲಿ ಎಷ್ಟಿದೆ? 27 ಪರಿಚ್ಛೇದಗಳು ಅಂದರೆ ಪಠ್ಯಗಳಿದ್ದಾವೆ. ಅಂದರೆ ಬುದ್ಧನ ಜನನದಿಂದ ಹಿಡಿದು ಸಾರನಾಥದಲ್ಲಿ ಮೊದಲ ಬಾರಿಗೆ ಏನು ಧರ್ಮೋಪದೇಶವನ್ನು ನೀಡ್ತಾರಲ್ಲ ಬುದ್ಧ, ಅಲ್ಲಿವರೆಗೂ ಏನಾಗಿದೆ? ನಮಗೆ ಬೌದ್ಧನ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಬರುತ್ತೆ. ಸೊ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳು ನಮಗೆ ಎಲ್ಲಿ ಸಿಗುತ್ತೆ? ಲಲಿತ ವಿಸ್ತಾರ ಸೂತ್ರ. ಇದು ಒಬ್ಬರು ಬರೆದಿರೋದಲ್ಲ, ಹಲವಾರು ಬೇರೆ ಬೇರೆ ವಿದ್ವಾಂಸರು ರಚಿಸಿದಂಥ ಒಂದು ಲಲಿತ ವಿಸ್ತಾರ. ನೆಕ್ಸ್ಟ್ ಪ್ರಶ್ನೆ ಏನನ್ನು? ಸೊ ಹಾಗಿದ್ದಾಗ ನಿಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ? ಸೊ ಸರ್ವಸ್ತಿವಾದ ವಿನಯ. 5ನೇ ಪ್ರಶ್ನೆಯನ್ನು ನಾವು ತಗೊಳ್ಳೋದಾದರೆ ಇಲ್ಲೇನಿದೆ? ಯುನೆಸ್ಕೋ ಬಿಡುಗಡೆ ಮಾಡಿದ ವಿಶ್ವ ಪರಂಪರೆಯ ಪಟ್ಟಿಗೆ ಸಂಬಂಧಿಸಿ ಕೆಳಗಿನ ತಾಣಗಳನ್ನು ಪರಿಗಣಿಸಿ. ಸೊ ಸ್ವಲ್ಪ ಏನಾಗಿದೆ ಇಲ್ಲಿ? ಕರೆಂಟ್ ರಿಲೇಟೆಡ್ ಏನು ಮಾಡಿದ್ದಾರೆ? ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ 1ನೇದ್ದೇನಿದೆ? ಶಾಂತಿನಿಕೇತನ. ಸೊ ನಾವು ವಿವರಣೆಯನ್ನು ನೋಡೋಣ ಇಲ್ಲಿ.
ಎಲ್ಲಿದೆ ಶಾಂತಿನಿಕೇತನ? ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಯಾವುದು? ವೆಸ್ಟ್ ಬೆಂಗಾಲ್. ಇದನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಫಸ್ಟಿಗೆ 1862ದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ ದೇವೇಂದ್ರನಾಥ್ ಟ್ಯಾಗೋರ್ ಏನು ಮಾಡ್ತಾರೆ, ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ಬೇಕಂತಿರುತ್ತೆ. ಸೊ ಅವರು ಪ್ರದೇಶವನ್ನು ಹುಡುಕಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಒಂದು ಪ್ರದೇಶಕ್ಕೆ ಬರ್ತಾರೆ ಅವರು, ಭೂಬಾದಂಗ ಅಂತ ಹೇಳ್ಬಿಟ್ಟು ವೆಸ್ಟ್ ಬೆಂಗಾಲ್ದಲ್ಲಿ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಲು ಇದು ಒಂದು ಸೂಕ್ತವಾದ ಪ್ರದೇಶ ಅಂತ ಅವ್ರಿಗೆ ಅನಿಸುತ್ತೆ. ಆ ಪ್ರದೇಶದಲ್ಲಿ ಅವ್ರು ಏನು ಮಾಡ್ತಾರೆ, ಇವಾಗ ಶಾಂತಿನಿಕೇತನ. ಶಾಂತಿನಿಕೇತನ ಅಂದರೆ ಏನು? ಅಬೋರ್ಡ್ ಆಫ್ ಪೀಸ್, ಶಾಂತಿಯ ಒಂದು ವಾಸಸ್ಥಾನ, ಶಾಂತಿಯ ಪ್ರದೇಶ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಈ ಭೂಬದಂಗ ಅಂತ ಇರೋ ಪ್ರದೇಶವನ್ನು ಮರುನಾಮಕರಣ ಮಾಡಿ ಅದನ್ನು ಏನು ಮಾಡ್ತಾರೆ, ಶಾಂತಿನಿಕೇತನ ಅಂತ ಮಾಡ್ತಾರೆ. ಅದಾದ ನಂತರ 1901ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಏನು ಮಾಡ್ತಾರೆ, ಇದನ್ನು ಶಾಂತಿನಿಕೇತನದಲ್ಲಿ ಒಂದು ಬ್ರಹ್ಮಚಾರ್ಯ ಆಧಾರದ ಮೇಲೆ ಏನು ಮಾಡ್ತಾರೆ, ಒಂದು ಶಾಲೆಯನ್ನು ಅಲ್ಲಿ ಏನು ಮಾಡ್ತಾರೆ, ಸ್ಥಾಪನೆಯನ್ನು ಮಾಡ್ತಾರೆ. ಆ ಶಾಲೆ ಇವಾಗಿನ ವಿಶ್ವಭಾರತಿ ವಿಶ್ವವಿದ್ಯಾಲಯ ಅಂತ ನಾವು ಏನು ಕರಿತೀವಲ್ಲ, ವಿಶ್ವಭಾರತಿ ಯೂನಿವರ್ಸಿಟಿ, ಅದೇ ಅವರು ಸ್ಥಾಪನೆ ಮಾಡಿದಂತಹ ಒಂದು ಶಾಲೆ ಅದು. ಸೊ ಪ್ರಶ್ನೆ ಏನು ಕೇಳಿದರೆ, ಯಾವಾಗ ಅದನ್ನು ಅವ್ರು ಏನು ಮಾಡಿದ್ದಾರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಕೇಳಲಾಗಿದೆ. ಸೊ 2010ರಲ್ಲಿ ಏನಾಗಿದೆ, ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿ 2023ರಲ್ಲಿ ಏನಾಗುತ್ತೆ, ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಗುತ್ತೆ. ಒಂದನೇದ್ದು ಯಾವುದು, ಇಲ್ಲಿ ಶಾಂತಿನಿಕೇತನ. ಸೊ ಎರಡನೇದ್ದೇನಿದೆ, ರಾಣಿ ಕಿ ವಾವ್. ಇದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರೆ, ರಾಣಿ ಕಿ ವಾವ್ ಅಂದರೆ ಇದನ್ನು ಉದಯಮತಿ, ಸೋಲಂಕಿ ರಾಣಿ ಉದಯಮತಿ ಅವರು ಏನು ಮಾಡ್ತಾರೆ, 11ನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಇಟ್ ಈಸ್ ಅ ಸ್ಟೆಪ್ ವೆಲ್, ಅಂದರೆ ಒಂದು ಮೆಟ್ಟಿಲು ಇರ್ತಕ್ಕಂಥ ಒಂದು ಬಾವಿ. ಇದನ್ನು ಯಾರು ಸ್ಥಾಪನೆ ಮಾಡ್ತಾರೆ, ಉದಯಮತಿ. ಅಂದರೆ ಅವರು ಪತಿ 1ನೇ ಭೀಮದೇವ ಅಂತ ಇರ್ತಾರೆ, ಅವರು ತೀರೋಗಿರ್ತಾರೆ. ಅವರ ಒಂದು ನೆನಪಿನಲ್ಲಿ ಇವರೇನು ಮಾಡ್ತಾರೆ, ರಾಣಿ ಕಿ ವಾವ್ ಅನ್ನೋ ಒಂದು ತಾಣವನ್ನು ಅಥವಾ ಒಂದು ಬಾವಿಯನ್ನು ನಿರ್ಮಾಣ ಮಾಡ್ತಾರೆ. ಇದು ಯಾವ ನದಿ ದಂಡೆ ಮೇಲಿದೆ, ಸರಸ್ವತಿ ನದಿ ದಂಡೆ ಮೇಲೆ ಇದ್ದಂತಹ ಒಂದು ಪ್ರದೇಶ ಇದು. ಯಾವುದು, ರಾಣಿ ಕಿ ವಾವ್ ಅನ್ನೋ ಒಂದು ಪ್ರದೇಶ. ಸೊ ಇದು ಏನಾಗಿದೆ, ಸರಸ್ವತಿ ನದಿ ಏನಾಗಿದೆ, ತನ್ನ ಹರಿವನ್ನು, ಆ ಫ್ಲೋ ಅಂತ ನಾವು ಏನು ಕರಿತೀವಲ್ಲ, ಅದು ಬದಲಾವಣೆ ಆಗಿಂದ ಮುಚ್ಚೋಗಿರುತ್ತೆ. ಸೊ ಫೈನಲಿ 1980ದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಏನು ಮಾಡ್ತಾರೆ, ಇದನ್ನು ಎಕ್ಸ್ಕವೇಷನ್ ಮಾಡಿದಾಗ ನಮಗೆ ಏನಾಗಿದೆ, ರಾಣಿ ಕಿ ವಾವ್ ಸಿಕ್ಕಿದೆ. ಸೊ ಇದು 2023 ಆಯಿತು. ಓಕೆ, ಇದು 2014ನಲ್ಲಿ ಇದನ್ನು ಮಾಡ್ತಾರೆ, ರಾಣಿ ಕಿ ವಾವ್. ಹಾಗಿದ್ಮೇಲೆ ಇದು ಏನಾಗುತ್ತೆ, ಇವಾಗ ಒಂದು ತಪ್ಪಾಯಿತು. ಹೊಯ್ಸಳರ ಪವಿತ್ರ ದೇವಾಲಯಗಳು. ರಾಣಿ ಕಿ ವಾವ್ ನೋಡಿ, ಇಲ್ಲಿ ಗುಜರಾತಲ್ಲಿ ಇದ್ದಂಥ ರಾಣಿ ಕಿ ವಾವ್, ಕ್ವೀನ್ಸ್ ಟೆಂಪಲ್ ಅಟ್ ಪಾಟಾನಲ್ಲೇ ಪ್ರದೇಶ. ಸೊ ಮೂರನೇದೇನಿದೆ, ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಪಟ್ಟದಕಲ್ಲು, ಹಂಪಿ. ಅದರ ಜೊತೆಗೆ ಏನಾಗಿದೆ, 2023ರಲ್ಲಿ ಹೊಯ್ಸಳಕ್ಕೆ ಸಂಬಂಧಪಟ್ಟಂತಹ ದೇವಾಲಯ. ಇಲ್ಲೇನು ಕೇಳಿದರೆ, ಹೊಯ್ಸಳರ ಪವಿತ್ರ ದೇವಾಲಯಗಳು ಅಂದರೆ 3 ದೇವಾಲಯಗಳು ಯಾವ್ದಾವ್ದು ಅಂತ ನೋಡೋಣ. ಇಲ್ಲಿ ಒಂದು ಚೆನ್ನಕೇಶವ, ಒಂದು ಚೆನ್ನಕೇಶವ ದೇವಾಲಯ, ಅದಾಂತರ ಒಂದು ಹೊಯ್ಸಳೇಶ್ವರ ದೇವಾಲಯ, ಅದಾದಮೇಲೆ ಕೇಶವ ದೇವಾಲಯ, ಬೇಲೂರು, ಹಳೇಬೀಡು, ಸೋಮನಾಥಪುರ. ಈ 2 ದೇವಾಲಯಗಳನ್ನು ಯಾರು, ವಿಷ್ಣುವರ್ಧನ, ಹೊಯ್ಸಳ ರಾಜ ವಿಷ್ಣುವರ್ಧನ ಏನು ಮಾಡಿದ್ದಾನೆ, ನಿರ್ಮಾಣವನ್ನು ಮಾಡಿದ್ದಾನೆ. ಇದನ್ನು 1117ನಲ್ಲಿ, ಇದನ್ನು 1121ನಲ್ಲಿ, ಇದನ್ನು 1238ಅಲ್ಲಿ ಏನು ಮಾಡ್ತಾರೆ, ಸೋಮನಾಥ ದಂಡನಾಯಕ ಅಂತ ಹೇಳಿಬಿಟ್ಟು ಹೊಯ್ಸಳರ ರಾಜ್ಯದಲ್ಲಿರುವ ದಂಡನ ಸೇನಾಪತಿ ಇರ್ತಾನೆ, ಅವನು ನಿರ್ಮಾಣ ಮಾಡಿದಂಥ ಕೇಶವ ದೇವಾಲಯ. ಇದು ಅಂದರೆ ಇದು ಏಕಕೂಟ ಇದೆ, ಇದು ದ್ವಿಕೂಟ, ಇದು ತ್ರಿಕೂಟ. ಸೊ ಹೊಯ್ಸಳರು ಏನು ಮಾಡ್ತಾರೆ, ಇತರ ಕೂಟಗಳ ಆಧಾರದ ಮೇಲೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾ ಬಂದಿದ್ದಾರೆ. ಏಕಕೂಟ ಅಂದರೆ ಒಂದೇ ಗರ್ಭಗೃಹ ಇರುತ್ತೆ, ದ್ವಿಕೂಟ ಅಂದರೆ 2 ಗರ್ಭಗೃಹಗಳು, ತ್ರಿಕೂಟ ಅಂದರೆ 3 ಗರ್ಭ. ಈ ಥರ ಅವ್ರು ಏನು ಮಾಡಿದ್ರೆ, ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ ಅಂತ ಹೇಳ್ಬಿಟ್ಟು 3 ಕೂಟಗಳು ಅಂದರೆ 5 ಗರ್ಭಗಳು ಇದ್ದಂತಹ ಒಂದು ದೇವಸ್ಥಾನಗಳನ್ನು ನಿರ್ಮಾಣವನ್ನು ಮಾಡ್ತಾ ಬಂದಿದ್ದಾರೆ. ಸೊ 2023ರಲ್ಲಿ ಏನಾಗಿದೆ, ಈ 3 ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಏನಾಗಿದೆ, ಸೇರ್ಪಡೆಯನ್ನು ಮಾಡಲಾಗಿದೆ. 4ನೇದಿದೆ, ಬೋಧಗಯಾದಲ್ಲಿರುವ ಮಹಾಬೋಧಿ ದೇವಾಲಯ ಸಂಕೀರ್ಣ, ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅಂದರೆ ಹಲವಾರು ದೇವಾಲಯಗಳು ಏನಾಗಿರುತ್ತೆ, ಅಲ್ಲಿ ಇರುತ್ತವೆ.
ಇಲ್ಲಿ ನೋಡೋದಾದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಬೋಧಗಯ. ಇದನ್ನೇನಾಗಿದೆ 2002ರಲ್ಲಿ ಏನಾಗಿತ್ತು, ಇದನ್ನ 2002ರಲ್ಲಿ ಇದನ್ನ ವಿಶ್ವ ಪರಂಪರೆ ಪಟ್ಟಿಗೆ ಏನಾಗಿದೆ ಸೇರ್ಪಡೆಯನ್ನ ಮಾಡಲಾಗಿದೆ. ಯಾವಾಗ? 2002ರಲ್ಲಿ. ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬೋಧಗಯದಲ್ಲಿ ಏನಾಗುತ್ತೆ, ಬುದ್ಧರಿಗೆ ಒಂದು ಎನ್ಲೈಟನ್ಮೆಂಟ್ ಜ್ಞಾನೋದಯ ಆಗುತ್ತೆ. ಸೊ ಬುದ್ಧರಿಗೆ ಸಂಬಂಧಪಟ್ಟ 4 ಪ್ಲೇಸಸ್ ಇದೆ. ಒಂದು ಲುಂಬಿನಿ, ಅವರು ಜನ್ಮಿಸಿದ ಒಂದು ಪ್ರದೇಶ. ಅದಾದ ನಂತರ ಸಾರನಾಥ ಧರ್ಮೋಪದೇಶವನ್ನು ನೀಡ್ತಾರೆ. ಫಸ್ಟ್ ಸರ್ಮನ್, ಧರ್ಮಚಕ್ರ ಅಂತ ನಾವೇನು ಕರಿತೀವಲ್ಲ ಅದಕ್ಕೆ ಸಂಬಂಧಿಸಿ. ಅದಾದ ನಂತರ ಕುಶಿನಗರ, ಇಲ್ಲಿ ಏನಾಗಿದೆ, ಅವರು ಈ ಕೊನೆಯುಸಿರಿಯಾದಂಥ ಒಂದು ಪ್ರದೇಶ ಯಾವುದು, ಕುಶಿನಗರ. ಮಹಾಪರಿನಿರ್ವಾಣ ಅಂತ ನಾವೇನು ಕರಿತೀವಲ್ಲ ಇಲ್ಲಿ ಕುಶಿನಗರ. ಈ 4 ಪ್ಲೇಸ್ಗಳನ್ನ ನೀವು ನೆನಪಿಡಿ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಇವಾಗ ನೋಡೋದಾದರೆ 2023ರಲ್ಲಿ ಅಂತ ಅವರು ಏನು ಮಾಡಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಿದ್ದ ಮೇಲೆ 1 ಮತ್ತು 2 3 ಮಾತ್ರ. ಸೊ ಮೇಲಿನ ಎಷ್ಟು ತಾಣಗಳನ್ನಂತ ಕೇಳಿದ್ದಾರೆ ಇಲ್ಲಿ. ಸೊ ಆವಾಗ ಏನಾಗುತ್ತೆ, ನಿಮ್ಮ ಆನ್ಸರು ಬಿ, ಕೇವಲ 2 ತಾಣಗಳು ಮಾತ್ರ. ಏನು 2023ರಲ್ಲಿ. ಸೊ 4 ಏನಿದೆ ಇವಾಗ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಆದರೆ ಅವ್ರು ಏನು ಮಾಡಿದ್ದಾರೆ, ಪ್ರತ್ಯೇಕವಾಗಿ ಇಲ್ಲಿ 2023ರಲ್ಲಿ ಶಾಂತಿನಿಕೇತನ, ಹೊಯ್ಸಳರ ಪವಿತ್ರ ದೇವಾಲಯಗಳನ್ನ ಇಲ್ಲಿ ಏನು ಮಾಡಿದ್ದಾರೆ, ಸೇರ್ಪಡೆಯನ್ನ ಮಾಡಿದ್ದಾರೆ. 7ನೇ ಪ್ರಶ್ನೆ ನೋಡೋಣ ಇವಾಗ. ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತೆ ಗೌತಮ ಬುದ್ಧನನ್ನು ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಉಪನಾಮಗಳಿಂದ ಕರೆಯಲಾಗುತ್ತೆ, ಬೇರೆ ಬೇರೆ ಹೆಸರುಗಳಿಂದ ಏನು ಮಾಡ್ತಾರೆ ಇವಾಗ ಕರೀತಾರೆ ಯಾರನ್ನ, ಗೌತಮ ಬುದ್ಧರನ್ನ. ಸೊ ವಿವರಣೆಯನ್ನು ನೋಡಿದರೆ ಇಲ್ಲಿ ಒಂದು ಏನಿದೆ, ಇಲ್ಲಿ ನಯಪುತ್ತ, ಶಾಕ್ಯಮುನಿ, ತಥಾಗತ. ಕೆಳಗಿನ ಆಯ್ಕೆಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಭಗವಾನ್ ಮಹಾವೀರರು ವಿವರಣೆ ನೋಡಿ. ಇಲ್ಲಿ ಭಗವಾನ್ ಮಹಾವೀರರು ಏನಿದ್ದಾರೆ, ಇವರು ನಾಥಪುತ್ತ, ನಾದರ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಒಂದು ಕ್ಷತ್ರಿಯ ಜ್ಞಾತ್ರಿಕ ಅಥವಾ ಲಿಚ್ಚಾವಿ ಅಂತ ಕೂಡ ಕರೀತಾರೆ. ಈ ಗೋತ್ರಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ನ್ಯಾಯಪುತ್ತ, ಈ ಒಂದು ಕುಲಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರು, ಭಗವಾನ್ ಮಹಾವೀರ್. ಅದಕ್ಕೆ ನಾವು ಅವ್ರಿಗೆ ಏನಂತ ಕರಿತೀವಿ, ನಯಪುತ್ತ ಅಂತ ಕರಿತೀವಿ. ಹೌದಾ? 2ನೇ ವಿವರಣೆ ನೋಡಿ. ಇಲ್ಲಿ ಗೌತಮ ಬುದ್ಧರು ಶಾಕ್ಯ ಕುಲದಲ್ಲಿ ಜನಿಸಿದರು. ಎಲ್ಲಿ? ಲುಂಬಿನಿದಲ್ಲಿ. ಶುದ್ಧೋಧನ ಗೌತಮ ಬುದ್ಧರ ತಂದೆ. ಇವರೇನಾಗಿದ್ರು, ಈ ಶಾಕ್ಯ ಕ್ಲಾನ್, ಶಾಕ್ಯ ಕುಲ ಅಂತ ಏನು ಕರೀತಾರೆ ಅದರ ಮುಖ್ಯಸ್ಥರಾಗಿರ್ತಾರೆ. ಸೊ ಹಾಗಾಗಿ ಗೌತಮ ಬುದ್ಧರಿಗೆ ಏನಂತ ಕರೀತಾರೆ ಇವಾಗ, ಶಾಕ್ಯ ಮುನಿ ಅಂತ ಕರೀತಾರೆ. ಜ್ಞಾನೋದಯದ ನಂತರ ಬುದ್ಧರು ತಮ್ಮನ್ನು ಸೂಚಿಸಲು ತಥಾಗತ ಎಂಬ ಪದವನ್ನು ಬಳಸಿದರು. ಅಂದರೆ ಇವ ಸಾರನಾಥದಲ್ಲಿ ಧರ್ಮೋಪದೇಶವನ್ನು ನೀಡ್ತಾರಲ್ಲ, ಅದಕ್ಕಿಂತ ಮುಂಚೆ ಏನಾಗಿರುತ್ತೆ, ಅವರಿಗೆ ಬೋಧಗಯಾದಲ್ಲಿ ಜ್ಞಾನೋದಯ, ಎನ್ಲೈಟನ್ಮೆಂಟ್ ಆಗಿರುತ್ತೆ. ಆ ಎನ್ಲೈಟನ್ಮೆಂಟ್ ಆದ ನಂತರ ಅವ್ರು ಏನು ಮಾಡ್ತಾರೆ, ತಥಾಗತ ಅಂದರೆ ತಮ್ಮನ್ನು ತಾವು ಸೂಚಿಸಿಕೊಳ್ಳಲು ಆ ಪದವನ್ನು ಬಳಸ್ತಾರೆ. ತಥಾಗತ ಅಂದರೆ ಏನು? ದ ಒನ್ ಹೂ ಕೇಮ್ ಫ್ರಮ್ ದ ವರ್ಲ್ಡ್ ಆಫ್ ಟ್ರುತ್, ಅಂದರೆ ಸತ್ಯದ ಒಂದು ಜಗತ್ತಿನಿಂದ ಬಂದಂತಹ ಒಬ್ಬ ವ್ಯಕ್ತಿಗೆ ಅಂತ ಏನಂತ ಕರೀತಾರೆ, ತಥಾಗತ ಅಂತ ಕರೀತಾರೆ. ಸೊ ಹಾಗಿದ್ದಾಗ ನಿಮ್ಮ ಆನ್ಸರ್ ಏನಾಯ್ತು ಇವಾಗ, ಈ ಒಂದು ನಯಪುತ್ತ ಏನಿದೆ ಇದು ಮಹಾವೀರರಿಗೆ ಕರೆಯಲಾಗುತ್ತೆ. ಶಾಕ್ಯ ಮುನಿ ಗೌತಮ ಬುದ್ಧರಿಗೆ 2 ಮತ್ತು 3 ಮಾತ್ರ. ಇಲ್ಲಿ ಇನ್ನೊಂದು ವಿವರಣೆ ಇದೆ ನೋಡಿ. ಜೈನಿಸಮ್ ಮತ್ತು ಬುದ್ಧಿಸಮ್, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಯಾವಾಗ 6ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಏನು ಇವಾಗ ಉಗಮಗಳಾಗತ್ತಲ್ಲ, ಅದೇ ಟೈಮ್ ಪೀರಿಯಡ್ದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಹಲವಾರು ಪಂಥಗಳು, ಧರ್ಮಗಳು ಏನಾಗುತ್ತೆ ಅಲ್ಲಿ ಉಗಮ ಆಗುತ್ತೆ. ಅರೌಂಡ್ 62 ಸೆಕ್ಟ್ಸ್ ಒರಿಜಿನೇಟೆಡ್ ಡ್ಯೂರಿಂಗ್ 6th century BC. 6ನೇ ಶತಮಾನದಲ್ಲಿ 62 ಹೊಸ ಪಂಥಗಳು ಏನಾಗಿರುತ್ತೆ ಅಲ್ಲಿ ಉಗಮಗಳಿರುತ್ತೆ. ಅದರಲ್ಲಿ ಆಜೀವಿಕ ಅಂತ ಕರೀತೀರ, ಕಾಲಮುಖ, ಈ ಥರ ಹಲವಾರು ಥರದ ಪಂಥಗಳು. ಸೊ ಹಾಗಿದ್ದ ಮೇಲೆ ಇಲ್ಲಿ ಒಂದು 6 ಜನ ಬರ್ತಾರೆ. ಪುರಾಣ ಕಸಪ ಮಕ್ಕಳಿಗೋಸ್ಕರ ಆಜೀವಿಕ ಅಂತಾನೆ ಏನು ಹೇಳಿ, ಅವರ ಒಂದು ಫೌಂಡರ್ ಅಜಿತ ಕೇಸಂಕಂಬಳಿ, ಪಕುದ ಕಚ್ಚಾಯನ, ನಿಗತನಾಥ ಪುತ್ತ, ಸಂಜಿ ಬೆಳತಿ ಪುತ್ತ. ಈ 6 ಜನ ಏನಿದಾರಲ್ಲ, ಅಂದರೆ ಇಲ್ಲಿ ನಿಗತನಾಥ ಪುತ್ತ ಅಂದರೆ ಅದೇ ಯಾರು, ಮಹಾವೀರರು. ಈ 6 ಜನ ಏನಿದಾರಲ್ಲ ಇವರು ಗೌತಮ ಬುದ್ಧರ ಒಂದೇನು ಸಮಕಾಲೀನಂತಹ ಋಷಿ ಮುನಿಗಳಂತ ನಾವು ಕರೆಯಬಹುದು. 8ನೇ ಪ್ರಶ್ನೆಯನ್ನು ತಗೊಳ್ಳಿ. ಈ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ. ಮುಂಚೆ ಏನು ಮಾಡ್ತಾ ಇದ್ದರು UPSCಯಲ್ಲಿ, IAS ಎಕ್ಸಾಮಲ್ಲಿ ಅಂದರೆ 2 ಟೇಬಲ್ ಮಾತ್ರ ಕೊಡ್ತಾ ಇದ್ರು. ಈ ವರ್ಷ ನೋಡಿ ಏನು ಮಾಡಿದ್ದಾರೆ, 3 ಟೇಬಲ್ಸ್ನ ಕೊಟ್ಟಿದ್ದಾರೆ.
ಸೊ ಹಾಗಿದ್ದ ಮೇಲೆ ನೀವು ಸರ್ಪಸ್ಗೆ ಯಾವಾಗಲೂ ಏನಿರಬೇಕು, ಇಲ್ಲಿ ರೆಡಿಯಾಗಿರಬೇಕು. ಇಲ್ಲಿ ಏನು ಮಾಡಿದ್ರೆ ಪುರಾತತ್ವ ತಾಣ ಇರ್ಬೋದು, ಯಾವ ರಾಜ್ಯದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಲಾಗಿದೆ. ಒಂದನೇ ಪುರಾತತ್ವ ತಾಣ ಯಾವುದು? ಚಂದ್ರಕೇತುಗಡ. ಇದು ಎಲ್ಲಿದೆ? ವೆಸ್ಟ್ ಬೆಂಗಾಲ್. ಸೊ ಹಾಗಿದ್ದಾಗ ಇದು ಇಮಿಡಿಯೇಟ್ಲಿ ಏನಾಗುತ್ತೆ, ನಮಗೆ ಎಲಿಮಿನೇಟ್ ಆಗುತ್ತೆ. ವ್ಯಾಪಾರ ಬಂದರು ಪಟ್ಟಣ ನಮಗೆ ಎಲ್ಲಿ ಸಿಕ್ಕಿದೆ? ಎಲ್ಲಿ? ಚಂದ್ರಕೇತುಗಡದಲ್ಲಿ ನಮಗೆ ವ್ಯಾಪಾರ ಬಂದರು ಪಟ್ಟಣ ಸಿಕ್ಕಿದೆ. ಅದರ ಜೊತೆಗೆ ಟೆರಾಕೋಟ ಅಂತ ನಾವೇನು ಕರಿತೇವೆ, ಶಿಲ್ಪಕಲೆಗೆ ಸಂಬಂಧಪಟ್ಟಂತಹ ಅನೇಕ ನಮಗೆ ಪುರಾವೆಗಳು ಎಲ್ಲಿ ಸಿಕ್ಕಿದೆ? ನಮಗೆ ಚಂದ್ರಕೇತುಗಡದಲ್ಲಿ ಸಿಕ್ಕಿದೆ. ಇದನ್ನ ಪ್ರೀ ಮೌರ್ಯನ್ ಸೈಟ್ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಮೌರ್ಯ ಸಾಮ್ರಾಜ್ಯ ಬರೋಕ್ಕಿಂತ ಮುಂಚೆ ಇದ್ದಂತಹ ಒಂದು ತಾಣ ಇದು. ಸೊ ಈಗ ಆದ್ಮೇಲೆ ಚಂದ್ರಕೇತುಗಡ ಏನಾಯ್ತು? ಇವಾಗ ರಾಂಗ್ ಆಯಿತು. ಇನಾಮ್ಗಾಂವ್, ಮಹಾರಾಷ್ಟ್ರ, ಕಂಚಿನ ಯುಗದ ತಾಣ, ಚಾಲ್ಕೋಲಿಥಿಕ್ ಪೀರಿಯಡ್ ಅಂತ ನಾವೇನು ಕರಿತೀವಲ್ಲ, ಇದು ಎಲ್ಲಿದೆ ನಮಗೆ? ಅದು ಇನಾಮ್ಗಾಂವ್ ಘೋಡ್ ರಿವರ್ ಅಂತ ಬರುತ್ತೆ, ಘೋಡ್ ನದಿ. ಇದ್ಯಾವುದು? ಭೀಮಾ ನದಿಯ ಒಂದು ಉಪನದಿ. ಆ ಉಪನದಿ ದಂಡೆ ಮೇಲೆ, ಅಂದರೆ ಅದು ಘೋಡ್ ನದಿಯ ದಂಡೆ ಮೇಲೆ ಇದ್ದಂತೆ ಅದ್ಯಾವುದು? ಇನಾಮ್ಗಾಂವ್. ಇದು ನಮ್ಗೆ ಇಲ್ಲಿ ಏನಾಗಿದೆ? ಕಂಚಿನ ಯುಗಕ್ಕೆ ಸಂಬಂಧಪಟ್ಟಂತಹ ಪುರಾವೆಗಳು ಇಲ್ಲಿ ಏನಾಗಿದೆ? ನಮಗೆ ಸಿಕ್ಕಿದೆ. ಹೀಗಾಗಿ ಏನಾಯಿತು? ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಮಂಗಾಡು ತಾಣ ಕೇರಳದಲ್ಲಿದೆ. ಇದು ಮೆಗಾಲಿಥಿಕ್ ತಾಣ. ಈ ಮಂಗಾಡು ತಾಣದಲ್ಲಿ ನಮಗೆ ಮೆಗಾಲಿಥಿಕ್ ಸಂಬಂಧಪಟ್ಟಂತೆ ಪುರಾವೆಗಳು ಸಿಕ್ಕಿದೆ. ಅದರ ಜೊತೆಗೆ ಬರಿಯಲ್ ಸಿಸ್ಟಮ್, ಬರಿಯಲ್ ಸೈಟ್, ಅಂದರೆ ಸಮಾಧಿಗಳು ಕೂಡ ನಮ್ಗೆ ಏನಾಗಿದೆ? ಇಲ್ಲಿ ಸಿಕ್ಕಿದೆ. ಅಷ್ಟಮುಡಿ ಲೇಕ್ ಅಂತ ಕೀರ್ತೀರ ನೀವು. ಆ ಅಷ್ಟಮುಡಿ ಲೇಕ್ ಹತ್ರ ಇದ್ದಂಥದ್ದು ಯಾವುದು? ಮಂಗಾಡು ತಾಣ. ನಾಲ್ಕನೇದ್ದೇನಿದೆ? ಇದು ಕರೆಕ್ಟ್ ಆಯ್ತು. ಹಾಗಿದ್ದರೆ ಸಾಲಿಹುಂಡಂ ಗುಹಾಲಯಗಳು ಆಂಧ್ರ ಪ್ರದೇಶದ ರಾಜ್ಯದಲ್ಲಿದೆ. ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಆದರೆ ವಿವರಣೆ ಏನಿದೆ ಇಲ್ಲಿ? ಗುಹಾಲಯಗಳಂತ ಇದೆ ಇಲ್ಲಿ. ಆದರೆ ನಮಗೆ ಇಲ್ಲಿ ಸಾಲಿಹುಂಡಂ ಅಂತ ಏನು ಆಂಧ್ರ ಪ್ರದೇಶದಲ್ಲಿ ನಮಗೆ ಪ್ರದೇಶ ಇದೆಯಲ್ಲ, ಇಲ್ಲಿ ನಮಗೇನಾಗಿದೆ? ಬುದ್ಧಿಸಮ್ಗೆ ಸಂಬಂಧಪಟ್ಟಂಥ ಪುರಾವೆಗಳು ಸಿಕ್ಕಿದೆ. ಇಟ್ ಈಸ್ ಅ ಆನ್ಸಿಯಂಟ್ ಬುದ್ಧಿಸ್ಟ್ ಸೈಟ್. ಪ್ರಾಚೀನ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ನಮಗೆ ಅಲ್ಲಿ ಏನಾಗಿದೆ? ಒಂದು ತಾಣ ಅದು. ಅಲ್ಲಿ ನಮಗೆ ವಿಹಾರ ಇರ್ಬೋದು, ಚೈತ್ಯ ಇರ್ಬೋದು, ಸ್ತೂಪ ಇರ್ಬೋದು, ಮಹಾಸ್ತೂಪಗಳು, ಮಹಾವಿಹಾರಗಳು ನಮಗೆ ಪುರಾವೆಗಳು ಸಿಕ್ಕಿದೆ. ಹಾಗಿದ್ದ ಮೇಲೆ ಇದು ಗುಹಾಲಯ ಅಲ್ಲ. ಸೊ ಹಾಗಿದ್ದ ನಮ್ಮ ಅನುಸಾರ ಏನಾಗುತ್ತೆ? 2 ಮತ್ತು 3 ಮಾತ್ರ. ಹೌದಾ? ಚಂದ್ರಕೇತುಗಡ ಪಶ್ಚಿಮ ಬಂಗಾಳದಲ್ಲಿದೆ. ಇನಾಮ್ಗಾಂವ್ ಪಶ್ಚಿಮ ಭಾರತದಲ್ಲಿ ಇದ್ದಂಥ ಒಂದು ಕಂಚಿನ ಯುಗದ ತಾಣ. ಮದನಕಾವ್ ಚಿತಾಗಾರದ ಸಮಾಧಿ ಸ್ಥಳ. ಮಂಗಾಡು ಅಂತ ನಾವು ಏನು ಕರಿತೀವೋ ಅದಕ್ಕೆ ಮದನಕಾವ್ ಚಿತಾಗಾರ ಅಂತ ಕೂಡ ಏನಾಗಿದೆ? ಅಲ್ಲಿ ತಾಣ ಇದೆ. ಸಾಲಿಹುಂಡಂ ಗ್ರಾಮ ಆಂಧ್ರ ಪ್ರದೇಶದಲ್ಲಿದೆ. ಇದು ಯಾವ ನದಿ ದಂಡೆ ಮೇಲಿದೆ? ಯಾವುದು? ಸಾಲಿಹುಂಡಂ ಗ್ರಾಮ ವಂಶಧಾರ ನದಿ ದಡದಲ್ಲಿದ್ದಂತಹ ಒಂದು ತಾಣ ಇದು. ಓಕೆ. 9ನೇದು ನೋಡಿ. ಭಟ್ಕಳದಲ್ಲಿ ಕೋಟೆಯನ್ನು ನಿರ್ಮಿಸಲು ಪೋರ್ಚುಗೀಸರಿಗೆ ಮಧ್ಯಕಾಲೀನ ಭಾರತದ ಕೆಳಗಿನ ಯಾವ ದೊರೆ ಅನುಮತಿ ನೀಡಿದರು? 2023ರಲ್ಲಿದ್ದಂಥ ಒಂದು ಪ್ರಶ್ನೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ. 1ನೇ ದೇವರಾಯನಿಗೆ ಸಂಬಂಧ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಇದು ಈ ವರ್ಷ ಕೂಡ ಏನು ಮಾಡಿದ್ದಾರೆ? ಇಲ್ಲಿ ವಿಜಯನಗರ ಸಂಬಂಧಪಟ್ಟಂತೆ ನಮಗೇನು ಮಾಡಿದ್ದಾರೆ? ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸೊ ವಿವರಣೆ ನೋಡೋದಾದರೆ, ಕೃಷ್ಣದೇವರಾಯವರು ತುಳುವ ರಾಜವಂಶಕ್ಕೆ, ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ 4: ಸಂಗಮ, ಸಾಳುವ, ತುಳುವ ಮತ್ತು ಅರವಿಡು. ಸೊ ಕೃಷ್ಣದೇವರಾಯ ಏನಿದ್ರು? ತುಳುವ ರಾಜಮನೆತಕ್ಕೆ ಸಂಬಂಧಪಟ್ಟಂಥ ರಾಜ. ಇವರೇನು ಮಾಡಿದ್ರು? 1509ರಲ್ಲಿ ಪಟ್ಟಕ್ಕೆ ಬರ್ತಾರೆ. 1550ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಈ ಸಮಯದಲ್ಲಿ ಏನಾಗುತ್ತೆ? ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಅಂತ ಪೋರ್ಚುಗೀಸ್ ಗವರ್ನರ್, ಇವ್ರು ಏನು ಮಾಡ್ತಾನೆ? ಇವನು ಕೃಷ್ಣದೇವರಾಯನ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿ ನಮಗೀಗ ಭಟ್ಕಳದಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪರವಾನಗಿ ನೀಡಿ ಅಂತ ಒಂದು ಪರ್ಮಿಷನ್ನ ಕೇಳ್ತಾನೆ. ಕೇಳಿದ ನಂತರ 1510ರಲ್ಲಿ ಏನಾಗುತ್ತೆ? ಭಟ್ಕಳದಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಪರವಾನಗಿ ನೀಡಿದ್ದಾರೆ ಯಾರು? ಶ್ರೀಕೃಷ್ಣದೇವರಾಯರು. ಓಕೆ. 10ನೇ ಪ್ರಶ್ನೆ ನೋಡಿ. ಲಾರ್ಡ್ ಕಾರ್ನ್ವಾಲಿಸ್ ಆದಾಯ ಸಂಗ್ರಹಣೆ ಅಂದರೆ ಕಂದಾಯವನ್ನು ಏನು ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ರೆವಿನ್ಯೂ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಹೇಳಿಕೆ ನೋಡಿ. ಆದಾಯ ಸಂಗ್ರಹಣೆ ರೈತವಾರಿ ಕಂದಾಯ ವ್ಯವಸ್ಥೆಯಲ್ಲಿ. ಇಲ್ಲೇ ಕಾಂಟ್ರಾಡಿಕ್ಟರಿ ಇದೆ. ಇದು ಸ್ಟೇಟ್ಮೆಂಟೇ ಕಾಂಟ್ರಾಡಿಕ್ಟರಿ ಇದೆ. ಯಾಕೆ? ಲಾರ್ಡ್ ಕಾರ್ನ್ವಾಲಿಸ್ಸು ಏನು ಮಾಡ್ತಾನೆ? 1793ದಲ್ಲಿ ಏನು ಮಾಡ್ತಾನೆ? ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬರ್ತಾನೆ. ರೈತವಾರಿ ಪದ್ಧತಿ ಜಾರಿಗೆ ಬರೋದು ಯಾವಾಗ? ಅರೌಂಡ್ 1820ದಲ್ಲಿ. ಸೊ ಹಾಗಿದ್ದಾಗ ಏನಾಯ್ತು? ಇದು ಇಮಿಡಿಯೇಟ್ಲಿ ಏನಾಗಿಬಿಡುತ್ತೆ? ಎಲಿಮಿನೇಟ್ ಆಗಿಬಿಡುತ್ತೆ. ಸೊ 2ನೇ ಸ್ಟೇಟ್ಮೆಂಟ್ ನೋಡಿ. ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ವ್ಯವಸ್ಥೆಯಲ್ಲಿ ವಿವರಣೆಯನ್ನು ನೀವು ನೋಡೋದಾದರೆ 3 ತರಹದ ಲ್ಯಾಂಡ್ ರೆವಿನ್ಯೂ ಪಾಲಿಸಿ ತೊಗೊಂಬರ್ತಾರೆ.
ಎಸ್ಪೆಷಲಿ 1764ದಲ್ಲಿ ಏನಾಗುತ್ತೆ, ಬ್ಯಾಟಲ್ ಆಫ್ ಬಕ್ಸಾರ್ ಆಗುತ್ತೆ. 1765ದಲ್ಲಿ ಟ್ರೀಟಿ ಆಫ್ ಅಲಹಾಬಾದ್ ಒಪ್ಪಂದವನ್ನು ಸಹಿ ಮಾಡಲಾಗುತ್ತೆ. ಅಲಹಾಬಾದ್ ಏನಾಗುತ್ತಲ್ಲ, ಆ ಒಂದು ಟ್ರೀಟಿ ಮುಖಾಂತರ, ಟ್ರೀಟಿ ಆಫ್ ಅಲಹಾಬಾದ್ ಮೂಲಕ ಯಾವಾಗ ಬ್ಯಾಟಲ್ ಆಫ್ ಬಕ್ಸಾರ್ ಎಂಡ್ ಆಗುತ್ತಲ್ಲ, ಅವಾಗ ದಿವಾನಿ ರೈಟ್ಸು ಮತ್ತು ಎರಡು ಥರ ಬರುತ್ತೆ ಅಲ್ಲಿ, ದಿವಾನಿ ರೈಟ್ಸ್ ಮತ್ತು ನಿಜಾಮತ್ ರೈಟ್ಸ್ ಅಂತ ಹೇಳ್ಬಿಟ್ಟು. ಯಾವಾಗ ಬ್ರಿಟಿಷರಿಗೆ ಕಂದಾಯವನ್ನು ಸಂಗ್ರಹಣೆ ಮಾಡುವ ಒಂದು ಅಧಿಕಾರ ಸಿಗುತ್ತಲ್ಲ, ಆ ದುಡ್ಡನ್ನು ಯೂಸ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಭಾರತದ ಬೇರೆ ಬೇರೆ ಪ್ರದೇಶಗಳನ್ನ ಅವರು ವಶಪಡಿಸಿಕೊಳ್ತಾ ಬರ್ತಾರೆ. ಉದಾಹರಣೆಗೆ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಇರ್ಬೋದು, ಆಮೇಲೆ ಮರಾಠಾಸ್ನ ಸೋಲಿಸ್ತಾರೆ. ಅದಾದಮೇಲೆ ಮೈಸೂರು ಇರ್ಬೋದು. ಸೋಲಿಸಿದ ನಂತರ ಅವರಿಗೆ ಏನಾಗುತ್ತೆ, ಆಡಳಿತ ಅಂದರೆ ಸಂಪೂರ್ಣ ಭಾರತ ಅವರ ಆಡಳಿತಕ್ಕೆ ಒಳಪಟ್ಟ ನಂತರ ಅವ್ರು ಏನು ಮಾಡ್ತಾರೆ, 3 ಥರದ ಕಂದಾಯ ವ್ಯವಸ್ಥೆಯನ್ನು ಅವರು ಜಾರಿಗೆ ತೊಗೊಂಡ್ಬರ್ತಾರೆ. 3 ಥರದ ಲ್ಯಾಂಡ್ ರೆವಿನ್ಯೂ. ಒಂದು ಪರ್ಮನೆಂಟ್ ಸೆಟಲ್ಮೆಂಟ್, ರೈತವಾರಿ ಸೆಟಲ್ಮೆಂಟ್, ಮಹಲ್ವಾರಿ ಸೆಟಲ್ಮೆಂಟ್. ಈ ಪರ್ಮನೆಂಟ್ ಸೆಟಲ್ಮೆಂಟ್ ಏನಾಗುತ್ತೆ, 1793ದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಎಲ್ಲಿ ಒಂದು ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದಲ್ಲಿ ಜಾರಿಗೆಯನ್ನು ತಗೊಂಡ್ಬರ್ತಾರೆ. ಈ ಜಮೀನ್ದಾರಿ ಪದ್ಧತಿಗೆ ಹಲವಾರು ಥರ ಬೇರೆ ಬೇರೆ ಹೆಸರು ಕೂಡ ಇದ್ದು, ಅದಕ್ಕೆ ಇನಾಮ್ತರಾರಿ ಪದ್ಧತಿ ಅಂತ ಕೂಡ ಕರಿತಾ ಇದ್ರು. ಸೊ ಈ ಥರ ಬೇರೆ ಬೇರೆ ಅವ್ರ ಹೆಸರಿಂದ ಕೂಡ ಅವ್ರು ಏನು ಮಾಡ್ತಾ ಇದ್ರು, ಕರೀಲಾಗುತ್ತೆ. ಯಾವುದಕ್ಕೆ, ಪರ್ಮನೆಂಟ್ ಸೆಟಲ್ಮೆಂಟ್ಗೆ. 1793ದಲ್ಲಿ ಏನಾಗುತ್ತೆ, ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ತೊಗೊಂಡ್ಬರ್ತಾನೆ. ಅಂದರೆ ಮಧ್ಯವರ್ತಿಗಳು, ರೈತರು ಎಲ್ಲರೂ ಸರಿ ಏನು ಮಾಡೋಕೆ, ಇವಾಗ ಜಮೀನ್ದಾರರಿಗೆ ತಮ್ಮ ಒಂದು ಕಂದಾಯವನ್ನು ನೀಡಬೇಕು. ಆ ಕಂದಾಯವನ್ನು ಜಮೀನ್ದಾರ ಏನು ಮಾಡ್ತಾರೆ, ಇವಾಗ ಸರ್ಕಾರಕ್ಕೆ ನೀಡ್ತಾರೆ. ಅಂದರೆ 10/11 ಇಷ್ಟೇನಾಗುತ್ತೆ, ಇವಾಗ ಬ್ರಿಟಿಷರ್ಸ್ ಸಿಗುತ್ತೆ 1/11. ಇದು ಜಮೀನ್ದಾರ ಹತ್ರ ಉಳಿಯುತ್ತೆ, ಅಂದರೆ ಅವರಿಗೆ ಸ್ಯಾಲ್ರಿ ಥರ ಅದು ಉಳ್ಕೊಳ್ಳುತ್ತೆ. ಇದು 1793ದಲ್ಲಿ. ಇನ್ ಕೇಸ್ ಜಮೀನ್ದಾರ್ ಆನ್ ಟೈಮ್ ಅಂದರೆ ಹೇಳಿದ ಸಮಯಕ್ಕೆ ತೆರಿಗೆಯನ್ನು ಅವ್ರು ಕಟ್ಟದೆ ಹೋದರೆ ಏನಾಗುತ್ತೆ, ಅವರಿಗಿದ್ದಂತಹ ಜಮೀನ್ದಾರಿ ಹಕ್ಕುಗಳನ್ನ ವಾಪಸ್ ತಗೊಂಡು ಆ ಒಂದು ಜಮೀನ್ದಾರಿ ಹಕ್ಕು, ಓನರ್ಶಿಪ್ ರೈಟ್ಸ್ ಅಂತ ನಾವು ಏನು ಕರಿತೀವಲ್ಲ, ಅದನ್ನು ಇನ್ನೊಂದು ಜಮೀನ್ದಾರಿಗೆ ಅವ್ರು ಏನು ಮಾಡ್ತಾಯಿದ್ರು, ವರ್ಗಾವಣೆಯನ್ನು ಮಾಡ್ತಾಯಿದ್ರು. ಸೊ ಪರ್ಮನೆಂಟ್ ಸೆಟಲ್ಮೆಂಟ್. ಇದಾದ ನಂತರ ರೈತವಾರಿ ಸೆಟಲ್ಮೆಂಟ್. ರೈತವಾರಿ ಸೆಟಲ್ಮೆಂಟ್ ಬರೋದು ಯಾವಾಗ, 1820ದಲ್ಲಿ. 1820ದಲ್ಲಿ ಏನಾಗುತ್ತೆ, ರೈತವಾರಿ ಪದ್ಧತಿ ಜಾರಿಗೆ ಬರುತ್ತೆ. ಇದನ್ನು ತೊಗೊಂಬರೋರು ಯಾರು, ಥಾಮಸ್ ಮುನ್ರೋ ಮತ್ತು ಅಲೆಕ್ಸಾಂಡರ್ ರೀಡ್ ಇಬ್ರು. ಎಲ್ಲಿ, ಮಡ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಕೆಲವೊಂದು ಪ್ರದೇಶದಲ್ಲಿ ಏನು ಮಾಡ್ತಾರೆ ಇವಾಗ, ರೈತವಾರಿ. ಅಂದರೆ ಹೇಗೆ ಇಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಗುತ್ತೆ, ಜಮೀನ್ದಾರು ಮಧ್ಯವರ್ತಿಗಳ ಥರ ಇದ್ದರು. ಇಲ್ಲಿ ಏನಾಗುತ್ತೆ, ನೇರವಾಗಿ ರೈತರಿಂದ ಆದಾಯವನ್ನು ಸಂಗ್ರಹಣೆ ಮಾಡೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ಇನ್ನು ಮೂರನೇದು ಯಾವುದು, ಮಹಲ್ವಾರಿ. ಇದೇನಿದೆ, ಪರ್ಮನೆಂಟ್ ಸೆಟಲ್ಮೆಂಟ್ ಮತ್ತು ರೈತವಾರಿ ಸೆಟಲ್ಮೆಂಟ್ ಅಂತ ಏನು ಎರಡಿದೆಲ್ಲ, ಎರಡರದ್ದು ಏನಿದು ಕಾಂಬಿನೇಷನ್ ಇದು. ಮಹಲ್ ಅಂದರೆ ಏನು, ಎಸ್ಟೇಟ್. ಕೆಲವೊಂದು ಪ್ರದೇಶವನ್ನು ಸೇರಿಸ್ಬಿಟ್ಟು ಏನು ಮಾಡ್ತಾರೆ, ಎಸ್ಟೇಟ್ ಮಾಡ್ತಾಯಿದ್ರು. ಅಲ್ಲಿ ಒಬ್ಬ ಜಮೀನ್ದಾರ ಏನು ಮಾಡ್ತಾ ಇದ್ದ, ತೆರಿಗೆ ಸಂಗ್ರಹಣೆ ಮಾಡ್ತಾ ಇದ್ದ. ಇದನ್ನು 1822ದಲ್ಲಿ ಹಾಲ್ಟ್ ಮೆಕೆಂಜಿ ಅನ್ನೋ ಒಬ್ಬ ಆಫೀಸರ್ ಏನು ಮಾಡ್ತಾನೆ, ಇದನ್ನು ಜಾರಿಗೆ ತೊಗೊಂಡ್ಬರ್ತಾನೆ. ಎಲ್ಲಿ, ಆಗ್ರಾ ಇರ್ಬೋದು, ಪಂಜಾಬ್ನ ಕೆಲವೊಂದು ಪ್ರದೇಶಗಳಿರ್ಬೋದು, ಸೆಂಟ್ರಲ್ ಪ್ರಾವಿನ್ಸಸ್ ಇಲ್ಲಿ ಮಾಡ್ತಾರೆ, ಇದನ್ನು ಜಾರಿಗೆ ತೊಗೊಂಡ್ಬರ್ತಾರೆ. ಈ ಒಂದು 1822ದಲ್ಲಿ ಬಂದಂಥ ಮಹಲ್ವಾರಿ ಪದ್ಧತಿಯನ್ನು 1833ದಲ್ಲಿ ಏನಾಗುತ್ತೆ, ಇದನ್ನು ವಾಪಸ್ ಇದನ್ನು ರಿವೈಸ್ ಮಾಡ್ತಾರೆ. ಯಾರು, ವಿಲಿಯಂ ಬೆಂಟಿಕ್. ಅಂದರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಮತ್ತೇನು ಮಾಡ್ತಾನೆ, ಜಾರಿಗೆ ತೊಗೊಂಬರ್ತಾನೆ. ಸೊ ನಾವಿಲ್ಲಿ ಹೇಳಿಕೆಗಳನ್ನು ನೋಡೋದಾದರೆ, ಒಂದನೇದೇನಾಗಿದೆ, ಔಟ್ರೈಟ್ಲಿ ತಪ್ಪಾಗಿದೆ. ಬಂಗಾಳದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ವ್ಯವಸ್ಥೆಯಲ್ಲಿ ಜಮೀನ್ದಾರನು ತನ್ನ ಆದಾಯವನ್ನು ನಿಗದಿತ ದಿನಾಂಕದಂದು, ಅಂದರೆ ತೆರಿಗೆಯನ್ನು ನಿಗದಿತ ದಿನಾಂಕದಂದು ಅಥವಾ ಅದಕ್ಕಿಂತ ಮೊದಲು ಸರ್ಕಾರಕ್ಕೆ ಪಾವತಿಸಲು ವಿಫಲವಾದರೆ ಅವನನ್ನು ಜಮೀನ್ದಾರಿಯಿಂದ ತೆಗೆದುಹಾಕಲಾಗಿತ್ತು. ಅವನಿಗೆ ಏನು ಓನರ್ಶಿಪ್ ರೈಟ್ಸ್ ಅಂತ ಕೊಟ್ಟಿದ್ರಲ್ಲ, ಅದನ್ನ ಏನು ಮಾಡ್ತಾರೆ, ಇವಾಗ ವಾಪಸ್ ಕಸ್ಕೊಂಡು ಇನ್ನೊಬ್ಬ ಬೇರೆ ಜಮೀನ್ದಾರನಿಗೆ ಏನು ಮಾಡ್ತಾ ಇದ್ರು, ನೀಡ್ತಾ ಇದ್ರು. ಸೊ ಹಾಗಿದ್ದಾಗ ಏನಾಗುತ್ತೆ, ಇಲ್ಲಿ ಆಪ್ಷನ್ 2 2 ಮಾತ್ರ ಸರಿಯಾಗಿದೆ. ಹೌದಾ? 11ನೇ ಪ್ರಶ್ನೆ ನೋಡಿದ್ರೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಉಪನಿಷತ್ತುಗಳಲ್ಲಿ ಯಾವುದೇ ತರಹದ ಉಪಮೇಯ ಅಥವಾ ನೀತಿಕತೆಗಳಿಲ್ಲ. ಪುರಾಣಗಳಿಗಿಂತ ಮುಂಚೆ ಉಪನಿಷತ್ತುಗಳನ್ನು ರಚಿಸಲಾಗಿದೆ. ಮೇಲೆ ನೀಡಿದ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಇದರ ನಾವು ವಿವರಣೆಯನ್ನು ನೋಡಿದ್ರೆ, ಉಪನಿಷತ್ ಅಂದರೆ ಏನು? ಉಪ ಅಂದರೆ ಹತ್ತಿರ, ನೀ ಅಂದರೆ ಸ್ವಲ್ಪ ಕೆಳಗೆ, ಶದ್ ಅಂದರೆ ಏನು, ಕೂತ್ಕೊಳ್ಳೋದು. ಅಂದರೆ ಗುರುವಿನ ಹತ್ರ ಕೂತ್ಕೊಂಡು ಜ್ಞಾನವನ್ನು ಪಡೆಯೋದಕ್ಕೆ ನಾವೇನಂತ ಕರಿತೀವಿ, ಉಪನಿಷದ್ ಅಂತ ಕರಿತೀವಿ. ಕುಳಿತುಕೊಳ್ಳೋದು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಭಾಷಣೆ ಒಳಗೊಂಡಿರೋ ಇವು
ಪಠ್ಯಗಳು ಯಾವ ಉಪನಿಷತ್ತುಗಳು. ಉಪನಿಷತ್ತುಗಳನ್ನ ಸರಿಸುಮಾರು 700 to 400 BC ಅಂದರೆ ಕ್ರಿಸ್ತಪೂರ್ವ 7 ಮತ್ತು 4ನೇ ಶತಮಾನದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ರಚಿತವಾದಂಥ ಪಠ್ಯಗಳು. ಹೌದಾ? ಹಾಗಿದ್ದಾಗ ನಿಮ್ಮ ಎರಡನೇ ಸ್ಟೇಟ್ಮೆಂಟ್ ಏನಾಯ್ತು? ಇವಾಗ ಪುರಾಣಗಳಿಗಿಂತ ಮುಂಚೆ ಉಪನಿಷತ್ತುಗಳನ್ನು ರಚನೆಯನ್ನು ಮಾಡಲಾಗಿತ್ತು. ಯಾಕಂದರೆ ಪುರಾಣಗಳನ್ನು ಯಾವಾಗ ರಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಇಲ್ಲಿ 2ನೇ ಕ್ರಿಸ್ತ ಶಕ 2ನೇ ಶತಮಾನದಿಂದ ಏನಾಗುತ್ತೆ, ಇವಾಗ ಪುರಾಣಗಳು ರಚನೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಉಪನಿಷತ್ತುಗಳಿಗೆ ವೇದಾಂತ ಅಂತ ಕೂಡ ಕರೀತಾರೆ, ವೇದಗಳ ಅಂತ್ಯ. ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ, ಇವಾಗ ಉಪನಿಷತ್ತುಗಳು ಪುರಾಣಗಳಿಗಿಂತಲೂ ಮುಂಚಿತವಾದವು ಅಂತ ಹೇಳ್ತಾರೆ. 1ನೇ ಸ್ಟೇಟ್ಮೆಂಟ್ ಏನಿದೆ, ಯಾವುದೇ ಥರದ ನೀತಿಕತೆಗಳಿಲ್ಲ ಅಂತ ಇದೆ. ಆದರೆ ನಮ್ಗೆ ಹಲವಾರು ಥರ ಉಪನಿಷತ್ತುಗಳು, 13 ಥರದ ನಮಗೆ ಪ್ರಮುಖವಾದ ಉಪನಿಷತ್ತುಗಳಿದ್ದಾವೆ. ಅದರಲ್ಲಿ ಒಂದು ಯಾವುದಿದೆ ಇಲ್ಲಿ, ಚಾಂದೋಗ್ಯ ಉಪನಿಷತ್, ಅತ್ಯಂತ ಪ್ರಮುಖ ಅಂತ ಪ್ರಸಿದ್ಧವಾದಂತಹ ಒಂದು ಉಪನಿಷತ್. ಅದರಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಹಿಂದೂ ಧರ್ಮದ ಅಂತಿಮ ಸತ್ಯವನ್ನು ನೀಡ್ತಾ ಬರ್ತಾರೆ. ಅದರ ಜೊತೆಗೆ ನೀರಿನಲ್ಲಿ ಕರಗಿದ ಉಪ್ಪಿನ ಪ್ರಸಿದ್ಧ ಸಾದೃಶ್ಯಗಳನ್ನು ಒಳಗೊಂಡಂತೆ ವಿವಿಧ ತಾತ್ವಿಕ ಚರ್ಚೆಗಳನ್ನ ಮಾಡ್ತಾ ಬರ್ತಾರೆ. ಅಂದರೆ ಒಬ್ಬ ಮನುಷ್ಯನ ಆತ್ಮ, ಇಂಡಿವಿಜುವಲ್ ಸೋಲ್ ಅಂತ ಕರೀತಾರೆ, ಅದು ಸುಪ್ರೀಂ ಬೀಯಿಂಗ್ ಪರಮಾತ್ಮನಲ್ಲಿ ಹೇಗೆ ವಿಲೀನ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಇಲ್ಲಿ ಅವರು ಮಾಹಿತಿಯನ್ನು ನೀಡ್ತಾ ಬರ್ತಾರೆ. ಹಾಗಿದ್ದಾಗ ಏನಾಯ್ತಿದು, ಉಪನಿಷತ್ತುಗಳು ಯಾವುದೇ ಏನಾಗುತ್ತೆ, ತಪ್ಪಾಗುತ್ತೆ. ಅಲ್ಲಿ ಹಲವಾರು ಥರ ನೀತಿಕತೆಗಳಿದ್ದಾವೆ. ಸೊ ಹಾಗಿದ್ದಾಗ ನಿಮ್ಮ ಆನ್ಸರ್ ಏನಾಗುತ್ತೆ, 2 ಮಾತ್ರ. ಹೌದಾ? ಲಾಸ್ಟ್ ಕ್ವಶನ್ ನೋಡೋಣ. 12ನೇ ಪ್ರಶ್ನೆ ಏನಿದೆ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್, ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆಯಲ್ಲಿ ಈ ಕೆಳಗೆ ಯಾವುದು ಇತ್ತೀಚೆಗೆ ಸೇರ್ಪಡೆಯಾಗಿದೆ? ಸೊ ವಿವರಣೆಯನ್ನು ನಮಗೇನಿದೆ ಇಲ್ಲಿ, ಚೌ ನೃತ್ಯ, ದುರ್ಗಾ ಪೂಜೆ, ಗರ್ಭಾ ನೃತ್ಯ ಮತ್ತು ಕುಂಭಮೇಳ. ಯಾವ ಒಂದು ಆಧಾರದ ಮೇಲೆ ಯುನೆಸ್ಕೋ ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ಗೆ ಪಟ್ಟಿಗೆ ಕೆಲವೊಂದು ವಿಷಯಗಳನ್ನ ಸೇರಿಸ್ತಾರೆ ಅನ್ನೋದನ್ನು ನಾವೇನು ಮಾಡೋಣ, ಮುಂಚೆ ನೋಡೋಣ. ಸಾಂಪ್ರದಾಯಿಕ, ಸಮಕಾಲೀನ ಮತ್ತು ಪ್ರಚಲಿತದಲ್ಲಿರಬೇಕು. ಆ ಒಂದು ನೃತ್ಯ ಆಗಿರ್ಬೋದು, ಯಾವುದೇ ಒಂದು ಟ್ರೆಡಿಷನ್ಸ್ ಅಥವಾ ಕಸ್ಟಮ್ಸ್ ಆಗಿರ್ಬೋದು, ಸಾಂಪ್ರದಾಯಿಕವಾಗಿ ಬಂದಿರಬೇಕು ಮತ್ತು ಇವಾಗ ಅದು ಪ್ರಚಲಿತದಲ್ಲಿ ಇರಬೇಕು. ಅದ್ರ ಜೊತೆಗೆ ಅಂತರ್ಗತ, ಇನ್ಕ್ಲೂಸಿವ್ ಅಂತ ಕರಿತೀವಿ. ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಅದು ಪಾಸ್ ಆಗ್ತಾನೆ ಇರಬೇಕು. ಅದ ಅಂತಂದ್ರೆ ಪ್ರತಿನಿಧಿಸುವಿಕೆ, ಅಂದರೆ ಯಾವುದೋ ಒಂದು ಪ್ರದೇಶವನ್ನು ಅದನ್ನು ಏನು ಮಾಡ್ತಾ ಇರಬೇಕು, ಪ್ರತಿನಿಧಿಸ್ತಾ ಇರಬೇಕು. ಸಮುದಾಯ ಆಧಾರಿತವಾಗಿರಬೇಕು, ಯಾವ ವ್ಯಕ್ತಿಗೆ ಅಲ್ಲ, ಒಂದು ಕಮ್ಯುನಿಟಿ ಬೇಸ್ಡ್ ಅಂತ ಏನು ಕರಿತೀವಲ್ಲ ಅದರ ಈ ಒಂದು 4 ಮಾನದಂಡಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಇವಾಗ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಅಂತ ಡಿಸೈಡ್ ಮಾಡ್ತಾರೆ. ಚೌ ನೃತ್ಯವನ್ನು ಏನು ಮಾಡಿದ್ದಾರೆ 2010. ಚೌ ನೃತ್ಯ ನಮ್ಗೆ ಎಲ್ಲಿ ಸಿಗುತ್ತೆ, ಯೂಶ್ವಲಿ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಭಾರತದ ಒಂದು ಪೂರ್ವ ಭಾಗದಲ್ಲಿ, ಎಸ್ಪೆಷಲಿ ಒಡಿಸ್ಸಾ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಜಾರ್ಖಂಡ್, ಈ ಒಂದು 3 ರಾಜ್ಯಗಳು ನಮ್ಗೆ ಏನಾಗುತ್ತೆ ಈ ಒಂದು ನೃತ್ಯ ಇದನ್ನು ನಾವು ಕಾಣಿಸುತ್ತೆ. ಎಸ್ಪೆಷಲಿ ಇದಕ್ಕೆ ಸೆಮಿ ಕ್ಲಾಸಿಕಲ್ ಅಂತ ಕರೀತಾರೆ, ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕರೀತಾರೆ. ಯಾಕಂದರೆ ಇದರಲ್ಲಿ ಮಾರ್ಷಲ್ ಆರ್ಟ್ ಮತ್ತು ಫೋಕ್ ಡ್ಯಾನ್ಸ್ ಎರಡನ್ನೂ ಒಳಗೊಂಡಂಥ ನೃತ್ಯ ಇದು. ಇದು 2010 ಏನಾಗಿದೆ ಪಟ್ಟಿಗೆ ಸೇರ್ಪಡೆ ಆಗಿದೆ. ದುರ್ಗಾ ಪೂಜೆ ಎಸ್ಪೆಷಲಿ ನಮ್ಗೆ ಎಲ್ಲಿ ಸಿಗುತ್ತೆ, ಇದು ವೆಸ್ಟ್ ಬೆಂಗಾಲ್ದಲ್ಲಿ ಕಾಣಸಿಗುತ್ತೆ. 2021 ಇದನ್ನೇನು ಮಾಡಿದ್ದಾರೆ, ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಗರ್ಭಾ ನೃತ್ಯ 2023 ಎಸ್ಪೆಷಲಿ ನಮಗೆ ಗುಜರಾತ್ ಪ್ರದೇಶದಲ್ಲಿ ಸಿಗುವಂಥ ಒಂದು ಗರ್ಭಾ ನೃತ್ಯ ಆಗಿದೆ. 2023 ಕಲ್ಚರ್ ಹೆರಿಟೇಜ್ಗೆ ಏನು ಮಾಡಿದ್ದಾರೆ, ಇದನ್ನು ಸೇರ್ಪಡೆ ಮಾಡಿದ್ದಾರೆ. ಕುಂಭಮೇಳನ ಏನು ಮಾಡಿದ್ದಾರೆ 2017 ಏನು ಮಾಡಿದ್ದಾರೆ, ಸೇರ್ಪಡೆ ಮಾಡಿದ್ದಾರೆ. ಕುಂಭಮೇಳ 4 ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಯಾವುದಾದ್ರು ಪ್ರಯಾಗರಾಜ್ ಇರ್ಬೋದು, ನಾಸಿಕ್, ಉಜ್ಜೈನ್ ಮತ್ತು ಹರಿದ್ವಾರ್. ಈ 4 ಪ್ರದೇಶದಲ್ಲಿ 4 ವರ್ಷಕ್ಕೊಮ್ಮೆ, ಅಂದರೆ 1 ವರ್ಷ ಪ್ರಯಾಗರಾಜ್ ಅಥವಾ ಮುಂಚೆ ಏನು ಅಲಹಾಬಾದ್ ಅಂತ ಅಲ್ಲಿ ನಡೆದರೆ 4 ವರ್ಷ ಆದ ನಂತರ ನಾಸಿಕ್, ಈ ಥರ ರೊಟೇಷನ್ನಲ್ಲಿ ಏನಾಗುತ್ತೆ ಕುಂಭಮೇಳ ನಡೀತಾ ಬರುತ್ತೆ. 2017 ಸೇರ್ಪಡೆಯಾಗಿದೆ. ಸೊ ಹಾಗಿದ್ದ ಮೇಲೆ ನಮ್ಗೆ ಆನ್ಸರ್ ಏನಾಯ್ತು ಇವಾಗ, ಗರ್ಭಾ ನೃತ್ಯ 2020 ಇತ್ತೀಚೆಗೆ ಸೇರಿಸಲಾದಂತಹ ಒಂದು ನೃತ್ಯ ಇದು. ಸೊ ಈ ಥರ ಏನಾಗಿದೆ, ಸೊ ಪ್ರಶ್ನೆಗಳನ್ನ ಕೇಳಾಗಿದೆ. ಸೊ ನಿಮಗೆ ಮತ್ತೆ ಏನಾದರೂ IAS ಪ್ರಿಪ್ರೇಷನ್ಗೆ ಡೌಟ್ಸ್ ಅನ್ನೋದಾಗಲಿ ಏನೇ ಇದ್ರೂ ಕೂಡ ನೀವೇನು ಮಾಡಿ, ಅಂದರೆ ಆಲ್ರೆಡಿ ಸ್ಕೋರ್ ನಿಮಗೆ ಕೆಲವೊಬ್ಬರು ಏನಾಗಿರುತ್ತೆ, ನಮ್ಗೆ ಇಷ್ಟು ಬಂದಿದೆ ಇಷ್ಟು ಬರ್ತಾ ಇದೆ ಅಂತ ಗೊತ್ತಿರುತ್ತೆ. ಸೊ ಕಟ್ ಆಫ್ ಕೂಡ ನೀವು ಕೇಳಿರ್ತೀರ. ಸೊ ಇನ್ ಕೇಸ್ ನೀವೇನಾದರೂ ಆ ಒಂದು ಇದರಲ್ಲಿದ್ದರೆ, ಅಂದರೆ ಯೂಶ್ವಲಿ ಏನು ಮಾಡ್ತಾ ಇದ್ದಾರೆ ಇವಾಗ
ಇನ್ ಕೇಸ್ ಏನಾದರೂ 90 ಅಬೋವ್ ಸ್ಕೋರ್ ಆಗಿದ್ದರೆ 95 ಇದ್ದರೆ ಮೇನ್ಸ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಅಂತ ನಿಮಗೂ ನಾವು ಒಂದು ಅಡ್ವೈಸನ್ನು ಮಾಡ್ತೀವಿ. ಸೊ ಮೇನ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಆಚಾರ್ಯ ಎಸ್ಸಿಂದ ಹಲವಾರು ಥರ ನಾವು ಕೋರ್ಸ್ ಆಯ್ತು ಕಾರ್ಯಕ್ರಮಗಳನ್ನ ಇವಾಗ ಏನು ಮಾಡ್ತಾಯಿದ್ವಿ ಜಾರಿಗೆ ತರ್ತಾ ಬರ್ತಾಯಿದ್ವಿ. 26ನೇ ತಾರೀಕು ಅಂದರೆ ಮುಂದಿನ ವಾರದಿಂದ ಏನಾಗ್ತಾಯಿದೆ ನಿಮಗೆ ಕನ್ನಡ ಲಿಟ್ರೇಚರ್ ಟೆಸ್ಟ್ ಸೀರೀಸ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಆಚಾರ್ಯ ಎಸ್ ಸಂಸ್ಥೆಗೆ ಭೇಟಿ ನೀಡಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.